ಇಲ್ಲಿಂದ ನಮ್ಮ ಪಾಕಿಸ್ತಾನ್ ಬಾರ್ಡರ್ ತುಂಬ ಹತ್ರ. ಜನಗಳು ಒಳ್ಳೆ ತುಂಬ ಒಳ್ಳೆ ಇದ್ದಾರೆ. ಓ ಇನ್ನು ಏನು ತೋರಿಸ್ತಾರೆ ನಮ್ಮ ನಜೀರ್ ಸರ್ ಫ್ರೆಂಡ್. ಟೈಗರ್ ಹಿಲ್ ಓ ನೋಡಿ, ಅದು ಹೆಸರು ಟೈಗರ್ ಹಿಲ್. ಸರಿ 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 ಸರಿ. ಸೊ ಇವತ್ತು ನಾನು ದ್ರಾಸಲ್ಲಿ ಈ ಮನೆಯಲ್ಲಿ ಸ್ಟೇ ಮಾಡಿದ್ದೀನಿ. ನಮ್ಮ ಫ್ರೆಂಡು ಇವರು ಟ್ರೆಕ್ಕಿಂಗ್ ಮಾಡುವಾಗ ಗೊತ್ತು ನೋಡಿ. ಇವರು ಇಲ್ಲಿ ಏನು ಹೇಳ್ತಾರೆ, ನಾವು ಹೊರ್ಸ್ಗೆ ಕೂದ್ರೆ ಏನು ಹೇಳ್ತಾರಪ್ಪ ಮರ್ತೋಯ್ತು. ಆದರೆ ನೋಡಿ ಒಳ್ಳೆ 3 ಇದ್ದಾರೆ. ಮೊದಲೇ ಜಾಸ್ತಿ ಇತ್ತು, ಈಗ 3. ಹಾಂ ಓ ಇದು ಏನು ಗೊತ್ತಾ, ನಮ್ಮ 99 ಅದು ಆಯಿತು ಅಲ್ವಾ ವಾರ್. ಆ ಟೈಮಲ್ಲಿ ಇಲ್ಲಿ ಆರ್ಮಿಗಳು ಬಂಕರ್ ಅಲ್ಲಿ ಅದೇ ಇನ್ನೂ ಇದ್ದಾರೆ ನೋಡಿ. ಅವಾಗ ವಾರ್ ಆಗೋವಾಗ ಎಲ್ಲ ಇಲ್ಲಿ ಒಳಗಡೆ ಇಟ್ಬಿಟ್ಟು ವಾರ್ ಮಾಡ್ತಾಯಿದ್ರು. 99 ತೊಲೋಲಿಂಗ್ ಟಾಪ್ ಸೊ ಈಗ ನನ್ನ ನಜೀರ್ ಸರ್ ಇಲ್ಲಿ ನನಗೆ ಇವ್ರದ್ದು ವಿಲೇಜ್ ತೋರ್ಸೋಕ್ಕೆ ಬಂದಿದ್ದಾರೆ. ಇಲ್ಲಿ ತುಂಬ ಸ್ಟೋರಿ ಇದೆ. ಫಸ್ಟ್ ಇವರು ತೋರಿಸ್ತಾರೆ ನಮ್ಮ ಇಲ್ಲಿ ಏನು ಗೊತ್ತಾ, ಪಾಂಡವ್ದು ಬೆಟ್ಟ ಅಂತ. ಇದು ये जो दिखाओ ना सर, ये पांडव पहाड़ी, इसमें से कौन, इसमें ये वाला पांडव पहाड़ी, ये ಪಾಂಡವ್ ಪಹಾಡಿ. ಇದು ಪಾಂಡವ್ದು, ನಮ್ಮ ಪಾಂಡವ್ದು ಬೆಟ್ಟ ಅಂತೆ. ಸೊ ಇನ್ನು ಹೇಳಿ, ಇನ್ನು ಸುಮಾರು ಸ್ಟೋರಿ ಇದೆ. एक ये शिवलिंग है यहाँ, हाँ शिवलिंग ನೋಡಿ ಆ ಟಾಪ್ वाला. हाँ टॉप के इस साइड में है. नीचे यहाँ से पूरा क्लियर नहीं दिखता है, लेकिन इस एरिया में है. वहाँ अभी रोड जा रहा है, वो पहाड़ से रोड जा रहा है. ಓಹೋ ಆ ಏರಿಯಾದಲ್ಲಿ ನಮ್ಮ ಶಿವಲಿಂಗದು ಬೆಟ್ಟ ಅಂತೆ. ಸೊ हाँ, और पांडव का और कुछ भी है बता रहा ना. भीमबड़ द्रास काफी आगे जाके वॉर मेमोरियल के पास भीमबड़ है. भीमबड़ अंदर मतलब भीमबड़ एक वहाँ पे भीम करके एक ये जो है पत्थर है आदमी का मतलब पूरा निशानी है. हाँ अच्छा. नीचे लेटा ಸೊ ಏನು ಗೊತ್ತಾ, ಈ ದ್ರಾಸಲ್ಲಿ ಭೀಮ್ ಗೊತ್ತಲ್ವಾ ನಿಮಗೆ? ಭೀಮ್ದು ಒಂದು ದೊಡ್ಡದು ರಾಕ್ ಇದೆ ಅಂತೆ. ನಮ್ಮ ಮನೆ ತನಕ ಹೈಟ್ ಅಷ್ಟು ದೊಡ್ಡದು ರಾಕ್ದು ಭೀಮ್ ಇದೆ ಅಂತೆ ಈ ಊರಲ್ಲಿ. ಸೊ ಇನ್ನೂ ಸುಮಾರು ಸ್ಟೋರಿ ಇದೆ. ಅವ್ರು ಕ್ಯಾ ಬೋಲಾ ಥಾ जो 99 की लड़ाई हुआ हाँ तो यहीं पे हुआ. जो वार हुआ वो यहीं पे हुआ. सबसे ज्यादा वार जो है द्रास में ही हुआ. हाँ भी यहीं है, बत्रा टॉप भी यहीं है. तो ಟೈಗರ್ ಹಿಲ್, ಹಾಂ ಅದು ಟೈಗರ್ ಹಿಲ್ ನಿಮಗೆ ಗೊತ್ತಾ ಇರಬೇಕು. ಯಾಕೆಂದರೆ ನಮ್ಮ 99ದು ವಾರ್ ಇದೇ ದ್ರಾಸಲ್ಲಿ ಆಗಿತ್ತು. ಸೊ ಇವ್ರಿಗೆ ಫುಲ್ ಆ ಬಗ್ಗೆ ಗೊತ್ತು. ಮತ್ತು ಈ ಊರಲ್ಲಿ ಸುಮಾರು ಆ ಥರ ಪಾಂಡವ್ದು, ಭೀಮ್ದು ಮತ್ತು ಶಿವಲಿಂಗ್ ಸ್ಟೋರಿ ಇದೆ. ಮತ್ತು ಇಲ್ಲಿಂದ ಅಮರ್ನಾಥ್ ಯಾತ್ರೆ ಇಲ್ಲಿ ಈ ಬೆಟ್ಟದಿಂದ ತುಂಬ ಹತ್ರ, ಇಲ್ಲಿಂದ ಜಾಸ್ತಿ दूर ಇಲ್ಲ. पाकिस्तान बॉर्डर पूरा इलिंदा हत्र. अमरनाथ यात्रा है ना सर, वो वहाँ से नज़दीक है ना सर? यहाँ से नजदीक है, अभी रोड बन रही है. ओहो नाउ रोड बन रहा है, फिर तो छा गया द्रास. ಅಮರ್ನಾಥ್ ಯಾತ್ರಾಗೆ ಈಗ ಇಲ್ಲಿಂದ ರೋಡ್ ಮಾಡ್ತಾ ಇದ್ದಾರೆ ಅಂತೆ. ಸೊ ನೀವು ಎಲ್ಲ ಇಲ್ಲಿಂದ ಹೋದರೆ ಈಸಿ ಆಗುತ್ತೆ ನಿಮಗೆ. ಸೊ ಆ ಥರ ಸ್ಟೋರೀಸ್ಗಳು ಇದೆ. और कल रिंचन भाई, कल जो 5 का स्टोरी बता रहा था ना, वो क्या है जो यहाँ पे आके? एक्चुअली सर जो 5 पांडव थे जिन्होंने मतलब जमाने में जो यहाँ घूमते घूमते आए हैं, 5 ಪಾಂಡವ್ ಇತ್ತು ಅಂತೆ. ಅವರು ಇಲ್ಲಿ ಬಂದ್ಬಿಟ್ಟು ಏನು ಗೇಮ್ ಆಡಿದ್ದು ಅಂದರೆ ಹೇಳಿದ್ದು ರಿಂಚನ್ಗೆ ಅದು ಬಗ್ಗೆ ಗೊತ್ತು. गेम खेलने के बाद फिर उनको मतलब द्रौपदी मिला था उसमें. आवाग द्रौपदी इल्ली हाँ जी, इल्ली इधर. हाँ जी द्रौपदी, हाँ जी द्रौपदी ई ऊರಲ್ಲಿ यहीं से उठाया वन सरी. द्रौपदी एक बार इधर आया होगा ना, परमानेंट इधर रहता नहीं होगा? रहता होगा हाँ शायद, है ना, यहीं रहता होगा. तो यहीं से मतलब हाँ मंदिर भी है और जैसे ದೇವಸ್ಥಾನ ಕೂಡ ಇದೆ ಅಂತೆ. अच्छा अच्छा. सो आवागा वहाँ चश्मा है, वो पानी ले जाते हैं लोग. चश्मा है वहाँ पे, एक तालाब है, वो काफी मतलब 50 फुट के करीब नीचे गहरा है. वो एकदम 20 फुट के एरिया में, 40 फुट के एरिया में घेरा हुआ है. ये मतलब अच्छा तालाब है, तालाब है. वो कम से कम नीचे 40 फुट 50 फुट नीचे गहराई में. वन पूल ಇದೆ ಅಂತೆ.
ಅದು ತುಂಬ ಡೀಪ್ ಇದೆ ಅಂತೆ. ಅದು ಇದರಲ್ಲಿ ಏನು? नहीं नहीं चश्मा मतलब स्प्रिंग वाटर ಓ, ಸ್ಪ್ರಿಂಗ್ ವಾಟರ್, ಸಾರಿ ಸಾರಿ. उसको हिंदी में ಚಶ್ಮಾ ಎಂದರೆ ನಾನು ಇದು ಅನ್ಕೊಂಡ್ಬಿಟ್ಟೆ. ಸ್ಪ್ರಿಂಗ್ ವಾಟರ್ ನೀರು ಇದೆ ಅಂತೆ. स्प्रिंग वाटर ಚಲೆ जी ಅವ್ರ ಕ್ಯಾ ಭೂಲ್ ಗಯಾ ಸರ್. ಬನ್ನಿ ಹೋಗೋಣ. ನೋಡಿ ದ್ರಾಸ್ ಏನು ಗೊತ್ತಾ, ನಮ್ಮ या ಎಲ್ಲಕ್ಕಿಂತ ಕೋಲ್ಡೆಸ್ಟ್ ಪ್ಲೇಸಲ್ಲಿ ಇದ್ದೀವಿ ನಾವು ಈಗ. ಸೊ ಚಲಿಯ ಸರ್. ಸೊ ಇವತ್ತು ನಾವು ಶ್ರೀನಗರ್ ಹೋಗ್ತಾ ಇದ್ದೀನಿ. ಸ್ಟೋರಿ ನಾನು ಒಂದು ಸರಿ ಬಂದ್ಬಿಟ್ಟು ವಿಡಿಯೋ ತಗೋತೀನಿ, ಯಾಕೆಂದರೆ ಇಲ್ಲಿ ನಾನು ಒಂದೇ ರಾತ್ರಿಗೆ ಬಂದಿದ್ದೀನಿ. ನಿನ್ನೆ ರಾತ್ರಿ ಇವರು ಆ ಸ್ಟೋರೀಸ್ ಎಲ್ಲ ಹೇಳ್ಬಿಟ್ಟು ನನಗೆ ಫುಲ್ ಇದು ಆಯಿತು. ಸೊ ನೆಕ್ಸ್ಟ್ ಟೈಮ್ ಬಂದರೆ ಎಲ್ಲದು ಒಂದು ಬೇರೆ ಬೇರೆ ವ್ಲಾಗ್ ನಾನು ನಿಮಗೆ ಮಾಡ್ತೀನಿ ಇದು ದ್ರಾಸ್ ಬಗ್ಗೆ. ಓಹೋ ನೋಡಿ, एक पिक्चर बनाना। हाँ नजीर सर, आप थोड़ा नचेगा। गाना कौन सा ऐड करेगा? गाना अपना गाना पड़ेगा, करेंगे ठीक है, गाना बाद में ऐड करेंगे। फिर तो दोनों ओ ओ डांस मारता रहे नोड़ी। गाना तो मैं बाद में ऐड करेगा। सर 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 ನೋಡಿ ಇಲ್ಲಿ ಅದಕ್ಕೆ ದ್ರಾಸ್ ಎಲ್ಲಕ್ಕಿಂತ ಕೋಲ್ಡೆಸ್ಟ್ ಪ್ಲೇಸ್ ಅಂತೆ. ಗಾಡಿ ಸ್ಟಾರ್ಟ್ ಆಗಲಿಲ್ಲ ಪಾಪ, ಅವರು ಪೂಸ್ ಮಾಡಿಬಿಟ್ಟು ನೋಡಿ. ನಮ್ಮ ಜಿಪ್ಸಿ ಪೆಟ್ರೋಲ್ ಇರುತ್ತೆ ಅಲ್ವಾ, ಸೊ ಲದಾಖಲ್ಲಿ ವಿಂಟರಲ್ಲಿ ಕೂಡ ಎಲ್ಲಿ ಹೋದರೆ ಆರಾಮಾಗಿ ಸ್ಟಾರ್ಟ್ ಆಗುತ್ತೆ. ನಿನ್ನೆ ಇವ್ರು ಹೇಳಿದ್ರು ಗಾಡಿ ನೀವು ಏನು ಕವರ್ ಮಾಡಬೇಕು ಅಂತ, ಮತ್ತು ಅವರು ಒಂದು ಪ್ಲಾಸ್ಟಿಕ್ ಜೊತೆ ಕವರ್ ಕೂಡ ಮಾಡಿತ್ತು. ನಾನು ಹೇಳಿದ್ದೆ ಬೇಡ, ಏನು ಕವರ್ ಮಾಡಬೇಡ, ಆರಾಮಾಗಿ ಸ್ಟಾರ್ಟ್ ಆಗುತ್ತೆ ಹೇಳಿದ್ದೀನಿ. ಆದರೆ ಬೆಳಗ್ಗೆ ನೋಡಿದ್ರೆ ಸ್ಟಾರ್ಟೇ ಆಗಲಿಲ್ಲ ಪಾಪ. ಇವರು ಎಲ್ಲ ಹೆಲ್ಪ್ಗೆ ಬಂದ್ಬಿಟ್ಟು ಪುಷ್ ಮಾಡಿದ್ರು, ಮತ್ತೆ ಸ್ಟಾರ್ಟ್ ಆಯಿತು. ಈಗ ಸ್ವಲ್ಪ ರನ್ನಿಂಗಲ್ಲಿ ಇದೆ ಇರ್ಬಿಟ್ಟು ಮತ್ತೆ ಸ್ವಲ್ಪ ದ್ರಾಸ್ ಒಂದು 2-3 ಜಾಗ ನೋಡಿಬಿಟ್ಟು ಹೋಗಬೇಕು ಶ್ರೀನಗರ್. ಯಾಕೆಂದರೆ ಇವತ್ತು ಶ್ರೀನಗರ್ ಈಗ ವಿಂಟರ್ ಅಲ್ವಾ, ನಾರ್ಮಲಿ ಕ್ಲೋಸ್ ಇರುತ್ತೆ. ಆದರೆ ಈ ವರ್ಷ ಸ್ವಲ್ಪ ಜಾಸ್ತಿ ಓಪನ್ ಇದೆ, ಅಷ್ಟು ಹೇಮ ಬಂದಿಲ್ಲ. ಆರ್ಮಿಗೆ ಯಾವಾಗಲೂ ನಾವು ಗ್ರೇಟ್ಫುಲ್ ಇದೆ ಇಲ್ಲಿ ಲದಾಖಲ್ಲಿ, ಯಾಕೆಂದರೆ ಎಲ್ಲ ಅವ್ರಿಗಿಂತ ರೋಡ್ ಕೂಡ ಚೆನ್ನಾಗಿರುತ್ತೆ, ನಾವು ಕೂಡ ಸೇಫ್ ಇದ್ದೀವಿ, ಮತ್ತು ಜನಗಳು ತುಂಬ ಇಲ್ಲಿ ರೆಸ್ಪೆಕ್ಟ್ ಕೂಡ ಮಾಡ್ತಾರೆ. ನೋಡಿ ಈಗ ಮಕ್ಕಳು ಅಲ್ಲಿ ಅವರೇ ಅದೇ ಐಸ್ ಇದು ಮಾಡಿಬಿಟ್ಟು ಅವರೇ ಚಿಕ್ಕದು ಒಂದು ಗ್ರೌಂಡ್ ಮಾಡಿದ್ದಾರೆ, ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ನೋಡಿ ಈಗ ಇವ್ರದ್ದು ನಂದು ಸ್ಟಾರ್ಟ್ ಆಯಿತು. ಈಗ ಇವರು ಫಸ್ಟು ಅಲ್ಲಿ ಬೆಂಕಿ ಹಾಕಬೇಕು, ಮತ್ತೆ ಅದು ಇಂಜಿನ್ ಏನು ಗೊತ್ತಿಲ್ಲ, ಅದು ಬಿಸಿ ಆಮೇಲೆ ಅದು ಸ್ಟಾರ್ಟ್ ಆಗುತ್ತೆ. ತುಂಬ ಕಷ್ಟ ವಿಂಟರಲ್ಲಿ, ಯಾಕೆಂದರೆ ಎಲ್ಲಕ್ಕಿಂತ ಕೋಲ್ಡೆಸ್ಟ್ ಪ್ಲೇಸಲ್ಲಿ ಈ ಥರ ಆಗುತ್ತೆ. ನೋಡಿ ಈಗ ಇವರು ಮತ್ತೆ ಚೇನ್ ನೋಡಿ ಇವರು. ಓಹೋ, ಇಲ್ಲಿ ಬಂದ್ಬಿಟ್ಟಿದ್ದಾರೆ ಚಾಂಪಿಯನ್. ನೋಡಿ ಈಗ ನಮ್ಮ ನಜೀರ್ ಸರ್ ಬೆಂಕಿ ಹಾಕ್ತಾ ಇದ್ದಾರೆ. ಹಾಂ, ಏನು ಗೊತ್ತಾ, ಲೈಫಲ್ಲಿ ಎಲ್ಲ ಜನಗಳಿಂದ ನಮಗೆ ಏನು ಕಲಿಯೋಕ್ಕೆ ಸಿಗುತ್ತೆ. ಸೊ ಒಂದು ಜನ ಇಷ್ಟು ಎಜುಕೇಟೆಡ್, ಡಾಕ್ಟರ್, ಇಂಜಿನಿಯರ್, ಮತ್ತು ನಮ್ಮ ರಿಲಿಜಿಯಸ್ದು ಹೆಡ್ ಸ್ವಾಮೀಜಿ, ಅದು ಎಲ್ಲ ನಮಗೆ ಸುಮಾರು ಸರಿ ಏನು ಅವ್ರಿಗಿಂತ ನಾವು ಏನು ಕಲಿಬೋದು. ಆದರೆ ಯಾರು ಏನು ಓದಿಲ್ಲ, ಊರ್ದು ಒಂದು ಸಿಂಪಲ್ ಜನದಿಂದ ಕೂಡ ನಮಗೆ ಲೈಫಲ್ಲಿ ಏನು ತುಂಬ ಏನು ಅವ್ರಿಗಿಂತ ನಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ನಜೀರ್ ಸರ್ ಏನು ಹೇಳಿದ್ರು ಗೊತ್ತಾ, ನಿನ್ನೆ ನಿದ್ದೆ ಮಾಡುವಾಗ
ನಾವು ಎಲ್ಲ ನೀವು ಬುದ್ಧಿಸ್ಟ್ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಹಿಂದೂ ಇರ್ಬೋದು, ಯಾರು ಇದ್ದರೆ ಎಲ್ಲ ಒಂದು ದಿನ ಹೋಗಬೇಕು. ಯಾರ್ಯಾರಿಗೆ ಇದು ಏನು ಹೇಳ್ತಾರೆ ಬಂದ್ ಮಾಡ್ತಾರೆ ಅವಳು ನಮ್ಮ ಇಬ್ಬರದ್ದು ರಿಲಿಜನ್ ಅಲ್ಲಿ ಸೇಮ್ ಮಾಡ್ತಾರೆ. ಹಿಂದೂ ಮತ್ತು ನಮ್ಮ ಬುದ್ಧಿಸ್ಟ್ ಕೂಡ ಅಲ್ಲಿ ನಾವು ಸತ್ತೋದ್ಮೇಲೆ ಅದು ಬಾಡಿಗೆ ಬಾಂಡ್ ಮಾಡ್ತಾರಲ್ವ. ಮತ್ತು ಇವ್ರು ಒಂದು ರಿಲಿಜನ್ ಅಲ್ಲಿ ಭೂಮಿದು ಹೊರಗಡೆ ಇದು ಮಾಡ್ತಾರೆ. ಸೊ ಅದು ಹೇಳಿದ್ರು ಎಲ್ಲ ಹೋಗುತ್ತೆ. ಸೊ ಅದಕ್ಕೆ ನಾವು ಎಷ್ಟು ಲೈಫಲ್ಲಿ ಖುಷಿಯಾಗಿ ಇರಬೇಕು ಅಂತ ಅವರು ಹೇಳಿದ್ರು. ಜನಗಳು ಲೈಫಲ್ಲಿ ನಾನು ಇದು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಬೇಕು, ಅದು ಬೇಕು ಅಂತ ಅವ್ರದ್ದು ಗ್ರೀಡ್ ಯಾವಾಗಲೂ ಕಂಪ್ಲೀಟ್ ಆಗಲ್ಲ. ಮತ್ತು ಅದೇ ಬೇಕು 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 ಅಂದ್ಬಿಟ್ಟು ಒಂದಿನ ಸತ್ತು ಹೋಗ್ತಾರೆ ಅಂತ ಅವರು ನನಗೆ ಹೇಳಿದ್ರು. ಸೊ ಅದು ಫುಲ್ ನನಗೆ ಟಚ್ ಆಯಿತು. ಬೆಳಗ್ಗೆ ಕೂಡ ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ. ಸೊ ಅವ್ರಿಗಿಂತ ಕೂಡ ನಾನು ಸುಮಾರು ಸರಿ ಅವರು ಒಳ್ಳೆ ಮಾತುಗಳು ಹೇಳ್ತಾರೆ. ಸೊ ನಾನು ಒಂದು ಸೀರಿಯಸ್ ಮಾತು ಹೇಳಿದ್ದೀನಿ. ಈಗ ನಮ್ಮ ಲದಾಖಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಅದೇ ಚಾನಲಲ್ಲಿ. ಸೊ ಅದು ಸೀರಿಯಸ್ ಮಾತು ನಿಮಗೆ ಕೂಡ ನಾನು ಶೇರ್ ಮಾಡೋಣ ಅಂದ್ಕೊಂಡೆ. ಯಾಕೆಂದರೆ ನಿನ್ನೆ ನಾನು ದ್ರಾಸ್ ಬರೋವಾಗ ರಾತ್ರಿ ಆಯಿತು. ಸೊ ರಾತ್ರಿಯಲ್ಲಿ ಏನು ಗೊತ್ತಾ, ತುಂಬ ಚಳಿ. ಆವಾಗ ಅಲ್ಲಿ ಮೇನ್ ರೋಡಲ್ಲಿ 4 ಪೊಲೀಸ್ಗಳು ಇತ್ತು. ಸೊ ಪೊಲೀಸ್ಗಳು ನಮ್ಮ ಗಾಡಿಗೆ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿಬಿಟ್ಟು ನಾನು ಅಲ್ಲಿ ಗಾಡಿ ನಿಲ್ಲಿಸಿದ್ದೆ. ಸೊ 3 ಪೊಲೀಸ್ಗಳು ಸ್ವಲ್ಪ ನಮ್ಮ ಡ್ರೈವರ್ ಸೈಡ್ ರೈಟ್ ಕಡೆಯಿಂದ ಬಂದಿತ್ತು. ಮುಂದೆಗಡೆ ಒಂದು ಪೊಲೀಸ್ ಮುಂದೆಗಡೆಯಿಂದ ಬರ್ತಾಯಿದ್ದು. ಸೊ ಅವ್ರ ಹತ್ರ ಯಾರ್ಯಾರ ಹತ್ರ ಇದು ಸ್ಟಿಕ್ ಇತ್ತು, ಕಡ್ಡಿ, ಮತ್ತು ಯಾರ್ಯಾರ ಹತ್ರ ಅವ್ರದ್ದು ಇದು ರೈಫಲ್ ಇರ್ತಾರಲ್ವ, ಗನ್, ಅದು ಇಟ್ಬಿಟ್ಟು ಅವರು ಬಂದಿದ್ದು ನನ್ನ ಮುಂದೆ. ಮತ್ತು ಅವರು ನಮಗೆ ಅವ್ರದ್ದು ಏನು ಚೌಕಿ ಇರ್ತಾರಲ್ವ, ಅಲ್ಲಿ ತಗೊಂಡು ಹೋಗ್ತೀನಿ ಅಂತ ಅದು ಕೂಡ ಹೇಳಿದರು. ಮತ್ತು ಒಂದು ಜನ ಅಲ್ಲಿಂದ ಏನು ಗೊತ್ತಾ, ನನ್ನ ಡೋರ್ ಓಪನ್ ಮಾಡಿಬಿಟ್ಟು ಕೈ ಒಳಗಡೆ ತಗೊಂಡು ಬಂದಿತ್ತು. ಸೊ ಆವಾಗ ನಾನು ಏನು ಮಾಡಿದೆ ಗೊತ್ತಾ, ಸೊ ಅವರು ಕೈ ಒಳಗಡೆ ತಗೊಂಡು ಬಂದ್ಬಿಟ್ಟು ಆಮೇಲೆ ಅವರು ನನಗೆ ಶೇಕ್ ಹ್ಯಾಂಡ್ ಮಾಡಿದರು. ಸೊ ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ನಿನ್ನ ಚಾನಲ್ ನೋಡ್ತಾರೆ ಅಂತ ಎಲ್ಲರಿಗೆ ನನ್ನ ಹೆಸರು ಗೊತ್ತಾಯಿತು. ಸೊ ಅವರು ಒಳ್ಳೆ ನಮಗೆ ಫುಲ್ ಹಾಕ್ ಮಾಡಿಬಿಟ್ಟು ಕೇಳಿದರು ಎಲ್ಲಿ ಹೋಗ್ತೀನಿ ಅಂತ, ಅವ್ರ ಮನೆಯಲ್ಲಿ ಇಡಿ ಅಂತ, ಟೀ ಕುಡೀರಿ ಬನ್ನಿ ಅಂತ. ಸೊ ತುಂಬ ಇದು ಆಯಿತು, ನಮಗೆ ಖುಷಿ ಆಯಿತು. ಆ ಥರ ಪೊಲೀಸಿಂದ ಎಲ್ಲ ಜನಗಳು ಇಲ್ಲಿ ನನಗೆ ಇದು ಇಷ್ಟ ಮಾಡ್ತಾರೆ. ಯಾಕೆಂದರೆ ಎಲ್ಲ ನನ್ನ ಚಾನಲ್ ನೋಡ್ತಾರೆ. ಇದೇ ಸೀರಿಯಸ್ ಮಾತು, ಸೀರಿಯಸ್ ಇಲ್ಲ, ಜೋಕ್ ಮಾತು. ನಮ್ಮ ಚಾನಲ್ ಲದಾಖಿ ಚಾನಲಲ್ಲಿ ಕೂಡ ಮಾಡಿದರೆ. ಯಾಕೆಂದರೆ ಇಲ್ಲಿ ಪೊಲೀಸ್ ಇರಲಿ, ಆರ್ಮಿ ಇರಲಿ, ನಮ್ಮ ಲೀಡರ್ಸ್ ಇರಲಿ, ಯಾರು ಅಂದರೆ ನಮಗೆ ತುಂಬ ಇಷ್ಟ ಮಾಡ್ತಾರೆ. ಯಾಕೆಂದರೆ ನನ್ನ ಚಾನಲೇ ಲದಾಖ್ ಫ್ರೆಂಡ್ಲಿ ಹೆಸರು ಹಾಕಿದ್ದೀನಿ ಇದು ನಮ್ಮ ಲದಾಖ್ ಚಾನಲ್ಗೆ. ಯಾಕೆಂದರೆ ಲದಾಖ್ ಮತ್ತು ಫ್ರೆಂಡ್ಲಿ ಅಂದರೆ ಎಲ್ಲ ಜೊತೆ ಫ್ರೆಂಡಾಗಿ ಇರಬೇಕು ಅಲ್ವಾ, ಹೆಂಗೆ ನಮ್ಮ ಜೋಕು ನಿಮಗೆ. ಸೊ ಇವತ್ತು ಅವ್ರಿಗೆ ಮೀಟ್ ಮಾಡಿಬಿಟ್ಟು ಮತ್ತೆ ನಾನು ಹೋಗ್ತೀನಿ. ಇದೇ ಥರ ಫ್ರೆಂಡ್ಸ್ಗಳು ಲದಾಖಲ್ಲಿ ಇಲ್ಲ, ಮತ್ತು ನಮ್ಮ ಶ್ರೀನಗರಲ್ಲಿ ಹೋಗಲಿ, ನಮ್ಮ ಇದು ಡೆಲ್ಲಿಯಲ್ಲಿ, ಸೌತಲ್ಲಿ ಸುಮಾರು ಇದ್ದಾರೆ. ಸೊ ಎಲ್ಲ ಜಾಗಲ್ಲಿ ಫ್ರೆಂಡ್ಸ್ಗಳು ನಮಗೆ ಇದ್ದಾರೆ. ಎಲ್ಲ ನನಗೆ ಇದು ಮಾಡ್ತಾರೆ, ಇದು ಮಾಡ್ತಾರೆ. ಸೊ ಮತ್ತು ಜಾಯ್ ಕರ್ನಾಟಕ ನಮ್ಮ ಚಾನಲ್ ಹೆಸರು ಯಾಕೆ ಹಾಕಿದೆ ನಿಮಗೆ ಹೇಳಿದರೆ, ಜಾಯ್ ನನ್ನ ಹೆಸರು ಸೌತಲ್ಲಿ ಜಯೋ ಹೇಳ್ತಾರೆ, JAYO ಅಲ್ವಾ. ಸೊ ಈ ಟೋಟಲ್ ನೇಮ್ ಫುಲ್ ದೊಡ್ಡದಿದೆ, ಟಾಶಿನುರ್ಬು ಜಯೋ. ಆದರೆ ಸೌತಲ್ಲಿ ಜಯೋಗೆ ಎಲ್ಲ ಜಾಯ್ ಹೇಳ್ತಾಯಿದ್ರು. ಕಾಲೇಜಲ್ಲಿ ಮಹಾಜನಾಸ್ ಕಾಲೇಜ್ ಮತ್ತು ಸ್ಕೂಲ್ ಮಹಾಬುದ್ಧಿಯಲ್ಲಿ ಓದ್ತಾಯಿದ್ದು ನಮ್ಮ ಸ್ಕೂಲಿಂಗ್. ಆವಾಗ ಎಲ್ಲ ಜಾಯ್ ಹೇಳ್ತಾಯಿದ್ರು ನನಗೆ. ಸೊ ಅದಕ್ಕೆ ನನ್ನ ಚಾನಲ್ ಹೆಸರು ಜಾಯ್ ಕರ್ನಾಟಕ ಹಾಕಿರ್ತೀನಿ. ಮತ್ತು ಜಾಯ್ ಮೀನಿಂಗ್ ಅಂದರೆ ಖುಷಿಯಾಗಿ ಯಾವಾಗ ಇರಬೇಕು ಅಲ್ವಾ. ಅದಕ್ಕೆ ಕರ್ನಾಟಕ ಜನಗಳು ಎಲ್ಲ ಖುಷಿಯಾಗಿ ಇರಬೇಕು ಯಾವಾಗಲೂ. ಯಾಕೆಂದರೆ ನನ್ನ ಚಾನಲ್ ಹೆಸರು ಜಾಯ್ ಕರ್ನಾಟಕ. ನೋಡಿ ಈಗ ಇಲ್ಲಿ ಕೂದ್ರು ಇರ್ತಾರಲ್ವ, ನಮಗೆ ಸ್ವಲ್ಪ ಮರ್ತೋಯ್ತು ಹಾರ್ಸ್ಗೆ ಏನು ಇರ್ತಾರೆ ಅಂತ. ಸೊ ಜಾಸ್ತಿ ಮಾತು ಆಯಿತು, ಇನ್ನೂ ಒಂದು ಸರಿ
भैया देखो इधर का हालत। सही सही सर, हाँ इसीलिए कोल्डेस्ट प्लेस बोलता है ना सರ್. ಅಪ್ಪಾಜಿ ಕೆಲಸ ಮಾಡ್ತಾರೆ ಮತ್ತೆ ಮಗ ಆಟ ಆಡ್ತಾರೆ. ನೋಡಿ ಈಗ ನಾವು ಬಂದಿದ್ದೀವಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು. ಇದು ದ್ರಾಸ್ದು ಮೇನ್ ಮಾರ್ಕೆಟ್ ನೋಡಿ. ಮನೆ ಟಾಪಲ್ಲಿ ಫುಲ್ ಹೇಮ, ಕೆಳಗಡೆ ಕೂಡ ಹೇಮ, ಬೆಟ್ಟದ ಮೇಲೆ ಕೂಡ ಹೇಮ, ಎಲ್ಲ ಕಡೆ ಹೇಮ. ಮತ್ತು ಉದರೇನಾ ಸರ್ ಶಿವಲಿಂಗ್ದು? ऊपर ऊपर ಇಲ್ಲಿ ಎಲ್ಲಿ ಹೇಳಿದ್ರು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಶಿವಲಿಂಗ್ದು ಏನಿದೆ? ಶಿವಲಿಂಗ್ का क्या है सर? शिवलिंग अभी कुछ लोग गए हैं मगर अभी अच्छा, अच्छा। जा रहा है। अच्छा, रोड अच्छा। जा रहा है, वो पार रोड ರೋಡ್ ಅಚ್ಚ ಅಲ್ಲಿ ರೋಡ್ ಕೂಡ ಈಗ ಮಾಡ್ತಾ ಇದ್ದಾರೆ ಅಂತೆ. ಪಾಂಡವ್ದು ಮೊದಲೇ ತೋರಿಸಿದ್ದೀನಿ. ಸೊ ಒಳ್ಳೆ ಸೂಪರ್ ವ್ಯೂ ಸರ್. ಚಲೇ ಸರ್. ನೋಡಿ ಈಗ ನಾಳೆ 26th ಜನವರಿ ಅಲ್ವಾ, ಅದಕ್ಕೆ ಅಲ್ಲಿ ಮಾಡ್ತಾರೆ. ಅದಕ್ಕೆ ಪ್ರಿಪೇರ್ ಮಾಡೋಕ್ಕೆ ಇದು ರೋಡಿಂದ ಹೇಮಾಗಡು ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ, ಬ್ರೇಕ್ ಮಾಡಿಬಿಟ್ಟು. ಯಾಕೆಂದರೆ ರೋಡ್ ಫುಲ್ ಐಸ್ ಆಗಿಬಿಟ್ಟಿದ್ದಾರೆ, ಅದು ಗಾಡಿಗಳಿಗೆ ರಿಸ್ಕಿ. ಅದಕ್ಕೆ